ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನ ಸ್ವದೇಶಕ್ಕೆ ಕರೆತರುವ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅವರನ್ನ ಕರೆತರೋಕೆ ಇವತ್ತು ಏರ್ ಇಂಡಿಯಾ ಮತ್ತು ಏರ್ ಎಕ್ಸ್‌ಪ್ರೆಸ್‌ನಲ್ಲಿ 60 ವಿಮಾನಗಳನ್ನು ಕಾರ್ಯನಿರ್ವಹಿಸ್ತಾ ಇವೆ. ನಿಗದಿತ ಸೇವೆಗಳ ಜೊತೆಗೆ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಮಾರ್ಚ್ 10ರಂದು ದೇಶದ ಹಲವು ನಗರಗಳು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ನಡುವೆ ಒಟ್ಟು 32 ತಾತ್ಕಾಲಿಕ ನಿಗದಿತ ವಿಮಾನ ಸೇವೆಗಳನ್ನು ಒದಗಿಸ್ತಾ ಇವೆ. ಈ 32 ವಿಮಾನಗಳು ದುಬೈ, ಅಬುಧಾಬಿ, ಶಾರ್ಜಾ ಮತ್ತು ರಾಸ್ ಅಲ್ ಖೈಮಾಗೆ ಸಂಪರ್ಕವನ್ನು ಸಾಧಿಸ್ತವೆ. ಅಕಾಸಾ ಏರ್ ಮಾರ್ಚ್ 31ರವರೆಗೆ ಜೆಡ್ಡಾ ಮತ್ತು ಅಹಮದಾಬಾದ್, ಬೆಂಗಳೂರು, ಮುಂಬೈ, ಕೊಚ್ಚಿ ಮತ್ತು ಕೋಝಿಕೋಡ್ನಿಂದ ಹಾರಾಟವನ್ನು ನಡೆಸುತ್ತವೆ. ಅಬುಧಾಬಿ ಮತ್ತು ರಿಯಾದ್ಗೆ ಅಲ್ಲಿಂದ ಹೊರಡುವ ವಿಮಾನ ಸಂಸ್ಥೆಯ ವಿಮಾನಗಳು ಮಾರ್ಚ್ 11ರವರೆಗೆ ಸ್ಥಗಿತಗೊಳ್ಳುತ್ತವೆ. ದೋಹಾ ಮತ್ತು ಕುವೈತ್ನಿಂದ ಸೇವೆಗಳು ಮಾರ್ಚ್ 15ರವರೆಗೆ ಸ್ಥಗಿತಗೊಳ್ಳಲಿವೆ. ಇಂಡಿಗೋದ 165ಕ್ಕೂ ಹೆಚ್ಚು ವಿಮಾನಗಳು ಕಾರ್ಯವನ್ನು ನಿರ್ವಹಿಸಿ ಕಳೆದ 5 ದಿನಗಳಲ್ಲಿ ಮಧ್ಯಪ್ರಾಚ್ಯಕ್ಕೆ ಮತ್ತು ಅಲ್ಲಿಂದ 22,000ಕ್ಕೂ ಹೆಚ್ಚು ಜನರನ್ನ ಕರೆತಂದಿದೆ. ರೈಟ್, ಇವೆಲ್ಲ ಯುದ್ಧದ ಸುದ್ದಿಗಳು, ಅದಕ್ಕೆ ಸಂಬಂಧಪಟ್ಟ ಸುದ್ದಿಗಳಾದರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆಯಿಂದ ರಾಜ್ಯಾದ್ಯಂತ OPD ಬಂದ್ಗೆ ಮುಂದಾಗಿದ್ದ ಸರ್ಕಾರಿ ವೈದ್ಯರನ್ನ ಈಗ ಸರ್ಕಾರ ಮನವೊಲಿಸಿದೆ. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ವಿಧಾನಸೌಧದಲ್ಲಿ ವೈದ್ಯಾಧಿಕಾರಿಗಳ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಮಹದೇವಪ್ಪ ಮಹತ್ವದ ಸಭೆಯನ್ನು ನಡೆಸಿದರು. ಸಚಿವರು ಬೇಡಿಕೆ ಈಡೇರಿಸುವ ಭರವಸೆ ಕೊಟ್ಟ ಬಳಿಕ ನಾಳಿನ ಮುಷ್ಕರದಿಂದ ವೈದ್ಯರು ಹಿಂದೆ ಸರಿದಿದ್ದಾರೆ. ಸಭೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಔಷಧಗಳ ಸರಬರಾಜು, ಪೂರೈಕೆ ಮತ್ತು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ, ಇಲಾಖೆಯ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಪ್ರಕಟ, 5 ವರ್ಷಗಳಿಂದ ತಡೆಹಿಡಿಯಲಾದ ಮುಂಬಡ್ತಿಯನ್ನು ನೀಡೋದು, ಕೇಂದ್ರ ಪುರಸ್ಕೃತ ಯೋಜನೆಯಡಿ 6,000 ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ವೇತನ ಭತ್ಯೆ ಹಾಗೂ ಖಾಲಿ ಇರುವ ವೈದ್ಯರು, ವೈದ್ಯರ ಹುದ್ದೆಯನ್ನು ಕೂಡಲೇ ಭರ್ತಿ ಮಾಡಲಾಗುವುದು ಅಂತ ಭರವಸೆ ಕೊಟ್ಟಿದ್ದೀವಿ. ಆದರೆ IPD ಮಾಡಿಕೊಡಿ ಅಂತ ಮನವಿ ಮಾಡಿದ್ರು, ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮನವಿ ಮಾಡಿದ್ರು, ಆದರೆ ಅದಕ್ಕೆ ನಾವು ಒಪ್ಪಿಲ್ಲ ಅಂತ ಹೇಳಿದ್ದಾರೆ. ಕಳೆದ 40 ವರ್ಷದಿಂದ C&R ಆಗಿರಲಿಲ್ಲ, ಮಾಡುವಂಥ ಹಂತದಲ್ಲಿ ಇದ್ದೀವಿ. ಗ್ರೇಡೇಷನ್ ಸೀನಿಯಾರಿಟಿ ಲಿಸ್ಟ್ ಈ ಒಂದು ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂದು, ಅವರಿಗೆ ಶಿಕ್ಷಣಕ್ಕೆ PGಯನ್ನು ಓದೋದಕ್ಕೆ ಅವರಿಗೆ ಪರ್ಮಿಷನ್ ಕೇಳಿದ್ರು. ವಿತ್ ಸ್ಯಾಲರಿ ಹೋಗಿ PG ಮಾಡಬೇಕು ಅಂತ ಇತ್ತು. MS ಮತ್ತು MD ಮಾಡೋದು ಬೇಡ, ನಮ್ಮ ಏನು PG ಕೋರ್ಸ್ ಇದೆ ನಮ್ಮ ಆಸ್ಪತ್ರೆ ಅದನ್ನೇ ಮಾಡಿ ಸಾಕು ಅಂತ ಹೇಳಿದ್ದು. ಆದರೆ ಅವರಿಲ್ಲ, ನಮಗೆ MS MD ಮಾಡೋದಕ್ಕೂ ಕೊಡಬೇಕು ಅಂತ ಕೇಳಿದ್ರು, ಅದು ಒಪ್ಕೊಂಡಿದ್ದೇವೆ. ಉಳಿದಿರುವಂಥದ್ದು ಅನೇಕ ವಿಷಯಗಳೆಲ್ಲ ನಾವು ಆಡಳಿತಾತ್ಮಕ ವಿಷಯಗಳಿತ್ತು. ಔಷಧಿಗಳ ಪೂರೈಕೆ ಇದೆ, ಆಸ್ಪತ್ರೆಗಳಲ್ಲಿ ಹಣ ಕೊಟ್ಟಿದ್ದೇವೆ, ನಮಗೆ IPD ಮಾಡಿ. ಓಕೆ, ಇನ್ನು ಒಳ ಮೀಸಲಾತಿ ಜಾರಿಗಾಗಿ ಮಾರ್ಚ್ 27ರಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆಯೋಕೆ ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ವಿಧಾನಸಭೆ ಸಭಾಂಗಣದ ಸಿಎಂ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಚಿವರಾದ KH ಮುನಿಯಪ್ಪ, HC ಮಹದೇವಪ್ಪ, RB ತಿಮ್ಮಾಪುರ್, ನಾಯಕರಾದ ಆಂಜನೇಯ ಮತ್ತು BN ಚಂದ್ರಪ್ಪ, ಬಸಂತಪ್ಪ, ಸುಧಾಮ್ ದಾಸ್ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ. ಕಳೆದ ಕ್ಯಾಬಿನೆಟ್ ಸಭೆ ಅಪೂರ್ಣವಾಗಿತ್ತಂತೆ. ಈಗ ಆ ವಿಚಾರದಲ್ಲಿ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ಕ್ಯಾಬಿನೆಟ್ ತೆಗೆಯೋದಕ್ಕೆ ಚೀಫ್ ಸೆಕ್ರೆಟರಿಗೂ ಆದೇಶ ಮಾಡಿದ್ದಾರೆ. ನಾವು ಒಳ ಮೀಸಲಾತಿ ಕೊಡಲಿಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. 27ನೇ ತಾರೀಕು ಇದು ಸಂಪೂರ್ಣವಾಗಿ ಇದನ್ನು ಪೂರ್ತಿ ಮಾಡಿ ಒಳ ಮೀಸಲಾತಿಯನ್ನು ನಾವು ಅಳವಡಿಸ್ತೀವಿ. ಒಳ ಮೀಸಲಾತಿಗೆ ಸರ್ಕಾರ ಬದ್ಧತೆ ಇದೆ, ಅದು ನಾವು ಮಾಡ್ತೇವೆ. 27ಕ್ಕೆ ಪೂರ್ಣವಾಗಿ ಒಂದು ದಿವಸ ಆದರೂ ಆಗಲಿ ಒಳ ಮೀಸಲಾತಿ ಜಾರಿಗೆ ಏನು ಬೇಕೋ ಅದನ್ನೆಲ್ಲವನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ನಾವು ಮನವಿ ಮಾಡ್ಕೋತೀವಿ ಎಲ್ಲ ಸಂಘ ಸಂಸ್ಥೆದವರಿಗೆ, ತಾವುಗಳು ಏನು ಹೋರಾಟ ಸಮಿತಿಯವರಿದ್ದಾರೆ, ಏನು ನಮ್ಮ ಜನಾಂಗ ಇದೆ, ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಆವೇಶ ಆಕ್ರೋಶಕ್ಕೆ ವ್ಯಕ್ತಪಡಿಸದೆ ರೈಟ್. ಇನ್ನು DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಇವತ್ತಿಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಶಾಸಕರಿಗೆಲ್ಲ ಭೋಜನ ಕೂಟಕ್ಕೆ ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಭೋಜನ ಕೂಟದಲ್ಲಿ DCM DK ಶಿವಕುಮಾರ್ ಮಹತ್ವದ ಸಂದೇಶ ನೀಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ರಾಜಕೀಯ ಲೆಕ್ಕಾಚಾರ, ಪವರ್ ಶೇರಿಂಗ್ ಗೊಂದಲದ ನಡುವೆ DCM ಡಿನ್ನರ್ ಕೂಟ ಸಾಕಷ್ಟು ಕುತೂಹಲ ಮೂಡಿಸಿದೆ ಎನ್ನಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಸಚಿವರು ಹಾಗೂ ಶಾಸಕರು ಇಂದಿನ ಭೋಜನ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಇತ್ತೀಚೆಗಷ್ಟೇ KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡೋ ಬಗ್ಗೆ DKಶಿ ಸುಳಿವನ್ನು ಕೊಟ್ಟಿದ್ದರು. BJP ಶಾಸಕರಾದ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಈ ಔತಣ ಕೂಟದಲ್ಲಿ ಹಾಜರಾಗಿದ್ದಾರೆ. ಅವರೇನು BJP ಶಾಸಕರಲ್ಲ, ಉಚ್ಚಾಟನೆ ಆಗಿರ್ತಕ್ಕಂಥವ್ರು ತಾನೆ, ಅವರೀಗ ಸ್ವತಂತ್ರ ಶಾಸಕರು, ಒಂದು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು, ಹೋಗಿದ್ದಾರೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಬೇಡ, ನಾಳೆ ನಾವು ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ ಅಂತಿದ್ದೀನಿ. ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಬೇಡ. ಇವತ್ತು ಬರೀ ಶಾಸಕರಿಗೆ ಮಾತ್ರ ಕರೆದಿದ್ದೀನಿ. ಕೆಲವು ನಮ್ಮ AICC ಸೆಕ್ರೆಟರೀಸ್ ಯಾರು ಬೆಂಗಳೂರಲ್ಲಿದ್ದಾರೆ, ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವ್ರು ಮಾತ್ರ ಇವತ್ತು ಕರೆದಿದ್ದೀನಿ. ನಾಳೆ ಆದ್ಮೇಲೆ ನಾಳೆ ಮಾತಾಡ್ತೀನಿ.
ಅಧ್ಯಕ್ಷ ಕರೆದಾರೆ ಅಂತ ಹೋಗಿಲ್ಲ ಅದು ಯಾಕವಾಗ ಗೌರವಾನ್ವಿತ ನಮ್ಮ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 6 ವರ್ಷ ಮುಗಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ ಕಟ್ಟಲಿಕ್ಕೆ. ಅವ್ರು ಡಿನ್ನರ್ ಕರೆದಿದ್ದು ನಿಜ. ಎಲ್ಲರೂ ಕರೆದಾರೆ, ಎಲ್ಲ ಎಮ್.ಎಲ್.ಎ ಕರೆದಿದ್ದಾರೆ, ನನಗೂ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೇನೆ, ಎಲ್ಲರೂ ಬರ್ತಾರೆ. ಓಕೆ, ಬಟ್ ನೋಡೋಣ ಏನು ಅನೌನ್ಸ್ಮೆಂಟ್ ಏನಾದ್ರು ಇರುತ್ತಾ ಅಂತ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಹಿಡಿದು ಎಲ್ಲರೂ ಕರೆದು ಬಿಟ್ಟಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಹೌದು. ಸೊ ಹಾಗಾಗಿ ಇದು ಬರೀ ಒಂದು ಔತಣಕೂಟಕ್ಕೆ ಅಷ್ಟೇ ಸೀಮಿತವಾಗುತ್ತಾ, ಅಥವಾ ಏನಾದರೂ ಪದತ್ಯಾಗ ಅಂದರೆ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡ್ತೀನಿ ಅಂತ ಏನಾದರೂ ಅನೌನ್ಸ್ಮೆಂಟ್ ಥರ, ಅಥವಾ ಅದನ್ನು ಹೈಕಮಾಂಡ್ಗೆ ಬಿಡ್ತಾರಾ? ಅಲ್ಲ, 6 ವರ್ಷ ಪೂರೈಸಿದ್ದಾರೆ ಅಂದಮೇಲೆ ಅದರದ್ದೊಂದು ಸೆಲೆಬ್ರೇಷನ್ ಇರುತ್ತೆ ಅಲ್ಲ. ಖಂಡಿತ. ಸೊ ಆ ನಿಟ್ಟಿನಲ್ಲಿ ಸೆಲೆಬ್ರೇಷನ್ ಇದೆ. ಬಟ್ ನಾನು ಕೇಳೋದು, ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸ್ಕೊಳ್ಳುವಂಥ ರೀತಿಯಲ್ಲಿ ಡಿನ್ನರು, ಬ್ರೇಕ್ಫಾಸ್ಟು ಅವೆಲ್ಲ ಇರಲಿಲ್ವಲ್ಲ ಇಲ್ಲಿ. ಹೌದು, ಇಲ್ಲಿ ಎಲ್ಲರನ್ನೂ ಸೇರಿ ಕರೆದಿದ್ದಾರೆ. ಅವರು ಇದೇ ರೀತಿಯಾಗಿ ಮಾಡಿದಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಈಗ ಓಕೆ, ನಡೆದಿದೆ, ಒಳ್ಳೇದಾಗಲಿ ಸರ್. 6 ವರ್ಷ ನೀವು ಪೂರೈಸಿದ್ದೀರಾ, ನಮ್ಮ ಕಡೆಯಿಂದನೂ ಕೂಡ ಒಂದು ವಿಶ್ ಮಾಡೇ ಬಿಡೋಣ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇನ್ನು ನ್ಯಾಯಾಂಗ ಭ್ರಷ್ಟಾಚಾರ ಕುರಿತು ಅಧ್ಯಾಯ ವಿವಾದ ಸಂಬಂಧ 8ನೇ ತರಗತಿ ಪಠ್ಯಪುಸ್ತಕವನ್ನು ಹಿಂಪಡೆದಿದ್ದ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪರಿಷತ್ NCERTದು ಸಾರ್ವಜನಿಕ ಕ್ಷಮೆ ಯಾಚಿಸಿದ್ದಾರೆ. ಅದರಲ್ಲಿ ಏನು ಹಾಕಿದ್ರು ಅನ್ನೋದಕ್ಕೆ ಕೇಳಿಬಿಟ್ರೆ ಗಾಬರಿ ಆಗ್ಬಿಡ್ಬೇಕು. ಇನ್ನೂ ಯಾವುದೋ ಇದನ್ನು ಕೊಟ್ಟಿಲ್ವಲ್ಲ ಕೋರ್ಟ್ನವರು, ಶಿಕ್ಷೆ ಕೊಟ್ಬಿಡ್ಬೇಕಿತ್ತು ಕರೆಕ್ಟಾಗಿರೋದೇನು. ಪ್ರಕಟಣೆಯಲ್ಲಿ NCERT ನಿರ್ದೇಶಕರು ಮತ್ತು ಪರಿಷತ್ತಿನ ಸದಸ್ಯರು ಬೇಷರತ್ತಾಗಿ ಸಂಪೂರ್ಣ ಕ್ಷಮೆಯಾಚನೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆ ಪುಸ್ತಕವನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲಾಗಿದೆ, ಅದು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ಇತ್ತೀಚೆಗೆ ಪ್ರಕಟಿಸಿದ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಒಂದು ಅಧ್ಯಾಯವನ್ನು ಸೇರಿಸಿ ವಿವಾದ ಉಂಟಾದ ಹಿನ್ನೆಲೆಯಲ್ಲಿ ಇವತ್ತು ಕ್ಷಮೆಯನ್ನು ಕೇಳಿದ್ದಾರೆ. ಅದು ಪುಸ್ತಕವನ್ನು ಸೇರಿಸಬೇಕಾದ್ರೂ ಯಾರಿದ್ರು ಅಂತ ಕಮಿಟಿ, ಒಂದು ಸಮಿತಿ ಅಂತ ಇರುತ್ತೆ, ಅವರು ಚರ್ಚೆ ಮಾಡ್ತಾರೆ. ಹೌಕಮ್ ಹೆಂಗೆ ಆ ನಿರ್ಲಕ್ಷ್ಯದಲ್ಲಿ ಅಷ್ಟು ದೊಡ್ಡ ನೀವೆಲ್ಲ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥ ಪುಸ್ತಕದಲ್ಲಿ ಆ ರೀತಿಯಾಗಿ ಸೇರಿಸಿ ನೀವೆಲ್ಲ ಕೊಡ್ತೀರಾ ಅಂತಂದರೆ ಅದಕ್ಕೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಯಾರೋ ಒಬ್ಬರು ರೆಡಿ ಮಾಡ್ತಾರೆ, ಸಹಿ ಮಾಡಿ ಕಳಿಸ್ಬಿಡ್ತೀರಾ? ಏನಪ್ಪ. ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ದೇಶದ ಎಲ್ಲಾ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಖಾತ್ರಿಪಡಿಸುವ ಏಕೈಕ ಮಾರ್ಗವೆಂದರೆ ದೇಶಾದ್ಯಂತ UCC ಜಾರಿಗೆ ತರುವುದು ಅಂತ ಹೇಳಿದೆ. ಮುಸ್ಲಿಂ ವೈಯಕ್ತಿಕ ಕಾನೂನು ಶರಿಯತ್ ಅಡಿಯಲ್ಲಿ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆಯನ್ನು ಆರೋಪಿಸಿ ಒಂದು ಬ್ಯಾಚ್ ಅರ್ಜಿಯ ವಿಚಾರಣೆ ನಡೆಸುತ್ತಿರುವ CJ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ R ಮಹದೇವನ್ ಮತ್ತು ಜಾಯ್ಮಲ್ಯ ಬಾಗ್ಚಿ ಅವರನ್ನೊಳಗೊಂಡಂಥ ನ್ಯಾಯಪೀಠ ಈ ತೀರ್ಪನ್ನು ನೀಡಿದೆ. ಮುಸ್ಲಿಂ ಸಮಾಜದ ಒಂದು ದೊಡ್ಡ ವರ್ಗವು ಸಮಾನ ಉತ್ತರಾಧಿಕಾರದ ಹಕ್ಕುಗಳಿಂದ ವಂಚಿತವಾಗಿದೆ ಅನ್ನೋದು ನಿಜ. ಆದರೆ ಶರಿಯಾ ಕಾನೂನಿನ ಉತ್ತರಾಧಿಕಾರದ ನಿಬಂಧನೆಯನ್ನು ತೆಗೆದುಹಾಕಿದರೆ ನಂತರ ಯಾವ ಕಾನೂನು ಉತ್ತರಾಧಿಕಾರಿಯನ್ನು ನಿಯಂತ್ರಿಸಬೇಕು? ಏಕರೂಪ ನಾಗರಿಕ ಸಂಹಿತೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಲ್ಲಿ ಈಗ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮುಂದಿನ ವಿಚಾರಣೆ ಕೂಡ ಈಗ ಮತ್ತೊಂದು ದಿನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಹೊರತುಪಡಿಸಿ ಕರ್ನಾಟಕದ ಇತರ ಭಾಗಗಳಲ್ಲಿ ಕಂಬಳ ಕ್ರೀಡೆಯನ್ನು ನಡೆಸೋದರ ವಿರುದ್ಧದ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಇದನ್ನು ರಾಜ್ಯದ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಯಾಕೆ ಸೀಮಿತಗೊಳಿಸಬೇಕು ಅಂತ ಕೋರ್ಟ್ ಕೇಳಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠ ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಇಂಡಿಯಾ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ಮಾಡಿ ವಜಾ ಮಾಡಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನು ಸಿಂಗಾಪುರ್ಗಿಂತಲೂ ಉತ್ತಮವಾದ ಅಂತಾರಾಷ್ಟ್ರೀಯ ಬಸ್ ನಿಲ್ದಾಣ ಮಾಡ್ತಾರಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ವಿಧಾನ ಪರಿಷತ್ನ ಕಲಾಪದಲ್ಲಿ. 40 ಎಕರೆ ಜಾಗದಲ್ಲಿ ಮೆಟ್ರೋ KSRTCಗೆ ಸ್ವಲ್ಪ ಜಾಗ ಎಲ್ಲ ಕೊಟ್ಟಿದ್ದಾರೆ. 32 ಎಕರೆ ಜಾಗ ಬಸ್ ನಿಲ್ದಾಣಕ್ಕೆ ಉಳಿಯುತ್ತೆ. ಈ ಜಾಗವನ್ನು ವಾಣಿಜ್ಯ ಬಳಕೆ ಆಗುವಂತೆ ಅಭಿವೃದ್ಧಿ ಮಾಡಬೇಕು, ಇದರಿಂದ ನಿಗಮಕ್ಕೂ ವರದಾನ ಬರುತ್ತೆ ಅಂದಿದ್ದಾರೆ. ಅಯ್ಯೋ, ನಿಗಮಕ್ಕೆ ಈಗಾಗಲೇ ಅನೇಕ ಕಟ್ಟಡಗಳಿದೆ, ಅಲ್ಲಿಂದ ಬರ್ತಾ ಇದೆಯಲ್ಲ, ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಸರ್. ಇವತ್ತು ಅಲ್ಲಿ 2 ಕಾರ್ಯಪಡೆ ಕೆಲಸ ಮಾಡ್ತಾ ಇದ್ದಾವೆ. ಸತತವಾಗಿ ಆನೆ ಚಲನವಲನ ಬಗ್ಗೆ ನಿಗಾನೂ ಇಕ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪರ್ಮನೆಂಟ್ ಆಗಿ ಒಂದು ಕ್ಯಾಂಪ್ ಮಾಡಬೇಕು ಅನ್ನೋ. ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದ್ರಿಂದ ಭಕ್ತರಲ್ಲಿ ಈಗ ಆತಂಕ ಉಂಟಾಗಿದೆ. ಮಲ್ಲಿಕಾರ್ಜುನ ಮುತ್ಯಾ ಸಾಕ್ಷಿಯನ್ನು ನಾಶಪಡಿಸಬಹುದು ಮತ್ತು ಸಾಕ್ಷಿದಾರರ ಮೇಲೆ ಒತ್ತಡ ಹೇರಬಹುದು ಅನ್ನೋ ಸಲುವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. T20 ವಿಶ್ವಕಪ್ ಗೆದ್ದಂಥ ಭಾರತ ತಂಡಕ್ಕೆ BCCI ಬರೋಬ್ಬರಿ 131 ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಿಸಿದೆ. ಇದು ICC ಪ್ರಶಸ್ತಿ ಮೊತ್ತಕ್ಕಿಂತಲೂ 6 ಪಟ್ಟು ಹೆಚ್ಚಾಗಿದೆ. ಜೊತೆಗೆ 2024ರಲ್ಲಿ T20 ವಿಶ್ವಕಪ್ ಗೆದ್ದಾಗ ನೀಡಿದ ಬಹುಮಾನ ಮೊತ್ತಕ್ಕಿಂತ 6 ಕೋಟಿ ರೂಪಾಯಿ ಅಧಿಕವಾಗಿದೆ. ಈ ಬಗ್ಗೆ X ಖಾತೆಯಲ್ಲಿ ಪೋಸ್ಟ್ ಅನ್ನು BCCI ಮಾಡಿದೆ.